ಶೇರ್ ಅಲಿ. ದಾವಣಗೆರೆ ದಕ್ಷಿಣದ ಉಪಚುನಾವಣೆಯಲ್ಲಿ ಈ ಸಲ ಬದಲಾವಣೆ ಆಗುತ್ತಾ ಅಥವಾ 30 ವರ್ಷದಿಂದ ಕಾಂಗ್ರೆಸ್ ಗೆದ್ದಂಗೆ ಗೆಲ್ತ್ಕೊಂಬರುತ್ತಾ? ಕಾಂಗ್ರೆಸ್ ಈ ಸಲ ಗೊತ್ತಂಗಿಲ್ಲ ರೀ. ADP ಬರ್ತಿದ್ವಿ ಪಕ್ಕ, ADPನೇ ಬರೋದು. ಇಲ್ಲಿ ಕಾಂಗ್ರೆಸ್ ಮುಸ್ಲಿಂ ಜನ ಯಾರು ಓಟ್ ಹಾಕಲ್ಲ ಕಾಂಗ್ರೆಸ್ಗೆ, ಎಲ್ಲ ರದ್ದು, ಪೂರ್ತಿ ರದ್ದಾಗಿಬಿಡ್ತಿತ್ತು ಅವ್ರದ್ದು. ನಮ್ಮ ಜಮೀರ್ ಅಹ್ಮದ್ಗೆ ಏನೋ ಮಾತಾಡಲ್ಲ, ಅವ್ರ ಕ್ಷಮೆ ತಿರ್ಗಬೇಕು ಅಷ್ಟೇ. ಜಮೀರ್ ಅಹ್ಮದ್ ಸಾಬ್ಗೆ ಕ್ಷಮೆ ಕೆಡ್ಕಂದ್ರೆ ಎಲ್ಲರೂ ಮುಸ್ಲಿಂ ಜನ ಹೋಗ್ತಾರೆ, ಹಾಕ್ತಾರೆ ಓಟ್. ಜಮೀರ್ ಅಹ್ಮದ್ ಹೋಗಿ ಬಾರಪ್ಪ ನಿನ್ನ ಕ್ಯಾನಸ್ಗೆ ಅಂತ ಕರಿಬೇಕು. ಜಮೀರ್ ಅಹ್ಮದ್ಗೆ ಹೋಗಿ ಜಮೀರ್ ಅಹ್ಮದ್ ಸಾಬ್ಗೆ ಕರಿಬೇಕು. ಏನಂದ್ರೆ ಅಂದರೆ ಮುಸ್ಲಿಂ ಜನ ಓಟ್ ಹಾಕಲ್ಲ ಇಲ್ಲಿ ದಾವಣಗೆರೆ ಡಿಸ್ಟ್ರಿಕ್ನಾಗ. ಎಲೆಕ್ಷನ್ನಿಂದ ಮುಂಚೆನೇ ಕರೆಸ್ಬೇಕು ಅವ್ರಿಗೆ ರ್ಯಾಲಿಗೆ. ಇಲ್ಲಾಂದರೆ ಯಾರು ಮುಸ್ಲಿಂ ಜನ ಓಟ್ ಹಾಕಲ್ಲ. ಇಂಡಿಪೆಂಡೆಂಟ್ಗೆ ಹಾಕ್ತಾರ, ಇಲ್ಲಿ ADPಗೆ ಹಾಕ್ತಾರ, ಎಲ್ಲ BJPಗೆ ಹೋಗ್ಬಿಡ್ತಾರೆ. ಪೂರ್ತಿ BJPನೇ ಪೂರ್ತಿ BJPನೇ. ಈಗ ಮುಸ್ಲಿಮ್ಸರಲ್ಲಿ ನಿಮ್ಮ ಅಲ್ಪಸಂಖ್ಯಾತರಲ್ಲೇ ಈಗ ಹಿರಿಯರು ಯೂತ್ಸು ಎಲ್ಲ ಡಿವೈಡ್ ಆಗೈತೆ ಅಂತ ಹೇಳ್ತಿದ್ದಾರೆ. ಡಿಬೇಟ್ ಆಯ್ತಲ್ಲಪ್ಪ. ಜಮೀರ್ ಅಹ್ಮದ್ಗೆ ಮಾತಾಡ್ದಲ್ಲ ಅವ್ರು ಏನಂತ ಕೇಳ್ದಲ್ಲಪ್ಪ. ಜಮೀರ್ ಅಹ್ಮದ್ಗೆ ಬಾರಪ್ಪ ನೀವು ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಸ್ವಲ್ಪ ಬಾರಪ್ಪ ಅಂದರೆ ಕರೀದೆ ಎಲ್ಲರೂ ಮುಸ್ಲಿಂ ಜನ ಸೇರ್ಕೊಂಡು ಓಟ್ ಹಾಕ್ತಾರೆ, ಗೆಲ್ಲಿಸ್ತಾರೆ. ಅವ್ನ ಮಗನಿಗೆ ಗೆಲ್ಲಿಸ್ತಾರೆ. ಯಾರ ಸಮತ್ಗೆ ಗೆಲ್ಲಿಸ್ತಾರೆ ಮುಸ್ಲಿಂ ಜನ. ಹಂಗೈತಿ ಇದು ಪರಿಸ್ಥಿತಿ. ಜಮೀರ್ ಅಹ್ಮದ್ ಸಾಹೇಬರು ನಮ್ಮ ಲೀಡ್ರ್ ಅಲ್ಲ, ಮುಸ್ಲಿಮ್ಸ್ ಲೀಡ್ರ್ ಅಲ್ಲ, ಒಂದು ಮುಸ್ಲಿಮ್ಸ್ ಕ್ಯಾಂಡಿಡೇಟ್, ಕಾಂಗ್ರೆಸ್ ಪಕ್ಷದ ನಾಯಕ. ಈಗ ಭಾಳ ಜನ ಹೇಳಕತ್ತಾರ ಈ ಜಮೀರ್ ಸಾಹೇಬ್ರಿಗೆ ಹೆಂಗಂದ್ರು, ಅವರು ಕಾಂಗ್ರೆಸ್ ಅಭಿಮಾನಿಗಳು ಇದ್ದಾರಲ್ಲ, ಅವರಿಗೆ ಅಭಿಮಾನಿ ಇದ್ದಾರಲ್ಲ, ಅವ್ರು ಅಷ್ಟೇ ಸರ್ ವರ್ಕ್ ಮಾಡಕತ್ತಿರೋದು. ನಮ್ಮ ಮುಸ್ಲಿಮ್ಸ್ ಸಮುದಾಯ ಮುಖಂಡ ಯಾರ್ಯಾರೂ ಇಲ್ಲ ಸರ್ ದಾವಣಗೆರೆನಾಗ, ಯಾರ್ಯಾರು ಇಲ್ಲ. ಕಾಂಗ್ರೆಸ್ ಮುಖಂಡ ಮುಸ್ಲಿಮ್ಸ್ನಾಗ, ಕಾಂಗ್ರೆಸ್ ಪಕ್ಷದಾಗ ಕಾಂಗ್ರೆಸ್ ಮುಖಂಡ ಅದು ಆತ. ನಮ್ಮ ಮುಖಂಡ ಯಾರಂತ ಅಂದರೆ ನಮ್ಮ ಮಸೀದಿಗೆ ಹೋಗಿ ನಮಾಜ್ ಮಾಡ್ತೀವಲ್ಲ ಅವ್ರ ಹಿಂದೆ, ಅವ್ರು ನಮ್ಮ ಮುಖಂಡ. ಇದು ಫಸ್ಟ್ ಆಫ್ ಆಲ್ ನ್ಯೂಸ್ನವರಿಗೆ ಎಲ್ಲರಿಗೂ ಗೊತ್ತಿರಲಿ. ಎಲ್ಲರೂ ಹೆಡ್ಲೈನ್ಸ್ ಏನು ಹಾಕ್ತಾರೆ. ಈಗ ನಾನು ಕಾಂಗ್ರೆಸ್ ಮುಸ್ಲಿಮ್ಸ್ ಮುಖಂಡ, ನಾನು ಮುಖಂಡ ಅಲ್ಲ, ನನ್ನ ಒಂದು ಪಬ್ಲಿಕ್ ಅಲ್ಲಿ ಹೇಳಕತ್ತೀರ ಸರ್ ಓಪನ್ ಆಗಿ. ನಮ್ಮದು ಮುಖಂಡ ಯಾರು ಮಸೀದಿನಾಗ ನಮಾಜಿ ಮಾಡ್ತಾರಲ್ಲ ಅವ್ರ ಮುಖಂಡ. ಈಗ ಈಗ ಆಲ್ಮೋಸ್ಟ್ ಎಲ್ಲರೂ ಇಂಡಿಪೆಂಡೆಂಟ್ ಇಟ್ಕೊಂಡವ್ರು ಎಲ್ಲರಿಗೂ ಮುರಿದು ಹಾಕ್ಯಾರ. ಕಾಂಗ್ರೆಸ್ನವರೇ ಮುರಿದು ಹಾಕಿರೋದು. ಇವಾಗ ಇದೆಲ್ಲ ಇಲ್ಲಿ ಶಾಲೆ ಇಲ್ಲ, ಇಲ್ಲ ಹಾಸ್ಪಿಟ್ಲ್ ಇಲ್ಲ ಅಂತ ಹೇಳಿದ್ದಕ್ಕೆ ನಮ್ಮ ಸಚಿವರು ಏನಂದರು ಭಾಷನಗರ್ನ 7ನೇ 8ನೇ ಕ್ರಾಸ್ನಾಗ ನಿಮಗೆ ಆಸ್ಪತ್ರೆ ಐತಲ್ಲ ಅಲ್ಲಿ ತೆಳಗಿದೆ ನಮ್ಮದು ಆಸ್ಪತ್ರೆ, ಇದು ಎಸ್ ಹಾಸ್ಪಿಟ್ಲ್ ಗಣೇಶ್ ಗುಡಿ ಹತ್ರ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲಿ ಹಾಸ್ಪಿಟ್ಲ್ ಇದೆಯಲ್ಲ, ಅದು ಎಲ್ಲದನ್ನು ಫ್ರೀ ಮಾಡಿಸ್ತೀನಿ, ನೀವು ಅಲ್ಲಿ ಹೋಗ್ರಿ. ಅದು ಪ್ರೈವೇಟ್ ಹಾಸ್ಪಿಟ್ಲ್, ಗೌರ್ಮೆಂಟ್ ಅಲ್ಲ. ಅದು ಆದಮೇಲೆ ಇಲ್ಲಿ ತಳಗಡೆ ಅಲ್ಲಿ ಒಂದು ಕಾಲೇಜೂ ಮಾಡ್ತೀವಿ ಅಂತ ಇವಾಗ ಬರಾಕತ್ತೈತಿ ಅವ್ರ ಬಾಯನಾಗ. 2.5 ವರ್ಷ ಆಯಿತು ಅವ್ರು ಇದು ಮಿನಿಸ್ಟರ್ ಆಗಿ. ಬಟ್ ಅಲ್ಲಿ ಮಟ್ಟ ಏನೇನು ಯೋಚನೆ ಮಾಡಿಲ್ಲ. ಇವಾಗ ಅಷ್ಟೇ ಯೋಚನೆ ಮಾಡಾಕತ್ತೀರ ಸರ್. ಇವಾಗ ಐತಲ್ಲ ಆಲ್ಮೋಸ್ಟ್ ನಾವು ಇಂಡಿಪೆಂಡೆಂಟ್ ಕೆಲಸ ಮಾಡ್ತೀವಿ ಸರ್. ಪಾಪ ನಾನು ಅಜ್ಜವರಿಗೆ ಕಾಂಗ್ರೆಸ್ನವ್ರಿಗೆ ಓಟ್ ಹಾಕ್ತೀನಿ ಅಂತ ಅನ್ನಕತ್ತಿದ್ದೆ ನಾನು. ಈಗ ಕಾಂಗ್ರೆಸ್ಸಿಗೆ ಓಟ್ ಹಾಕಲ್ಲ ಅವರು. ಯಾಕಂದರೆ ಪಾಪ ಇವರಿಗೆ ಜಮೀರ್ ಅಹ್ಮದ್ ಇವ್ರ ಲೀಡ್ರ್, ಇವರಿಗೆ ಪಾಪ ಸಿಟ್ಟು ಬಂದಿದೆ. ಪಾಪ ಈಗ ನೆಲ್ಪಾಡೂ ಬಂದಾರ ದಾವಣಗೆರೆಗೆ. ಹ್ಯಾರಿಸ್ ನೆಲ್ಪಾಡ ಏನೋ ಹೆಸರಿದೆ, ಪಾಪ ಮೊಹಮ್ಮದ್ ಹ್ಯಾರಿಸ್ ನೆಲ್ಪಾಡ್. ಅವ್ರು ಏನಂದ್ರು ಗೊತ್ತಾ, ಪಾಪ ಯಾರೋ ಹರಿಯಾಣನವರು, ಇವ್ರವ್ರು ಅಭಿಮಾನಿ, ಇವ್ರದ್ದು ಅಭಿಮಾನಿ, ಅವ್ರು ತಳ್ಳಾಕತ್ತಾರ, ಅವರು ದೂಕಾಕತ್ತಾರ. DK ಶಿವಕುಮಾರ್ ಹತ್ರ ಜಮೀರ್ ಅಹ್ಮದಿಗೆ ಕರ್ಕೊಂಡು ಬರ್ರಿ ಅಂತಂದರೆ ದೂಕಾಕತ್ತಾರ ಅವರಿಗೆ. ನಾನು ಇದ್ರಾಗ ನ್ಯೂಸ್ನಾಗ ನೋಡಿರೋದು. ಇನ್ನೊಂದು ಅವರು ಹ್ಯಾರಿಸ್ನವ್ರಿಗೆ ಅವರೇ ಕಳಿಸ್ಯಾರಂತೆ, ಜಮೀರ್ ಅಹ್ಮದ್ ಪ್ರಚಾರ ಮಾಡಿರಿ ಇಲ್ಲಿ ಅಂತ. ಯಾರ ಪರವಾಗಿ? ಇದು ಸಮತ್ ಪರವಾಗಿ ಪ್ರಚಾರ ಮಾಡಿರಿ ಅಂತ ಹಿಂಗೆ ಅಂದಾರಂತೆ. ಅವ್ರು ಹೇಳಿಲ್ಲ, ಪಾಪ ಮಾಡಿಲ್ಲ. ಒಳ್ಳೆ ಲೀಡ್ರ್ ಜಮೀರ್ ಅಹ್ಮದ್, ಒಳ್ಳೆ ಲೀಡ್ರ್, ಕಾಂಗ್ರೆಸ್ನಾಗ ಒಳ್ಳೆ ಲೀಡ್ರ್. ಇನ್ನೊಂದು ಪಾಪ ಅವರು ಬೇರೆ ಪಕ್ಷ ಮಾಡಿ, ಈಗ ಬಡವರು ನಾವು ಅಲ್ಪಸಂಖ್ಯಾತರ ಪಕ್ಷ ಅಂತ ಮಾಡಿ ಅವ್ರು ಇದು ಮಾಡಲಿ, ಅವ್ರಿಗೂ ನಾವು ಸಪೋರ್ಟ್ ಮಾಡಿ ಇದಲ್ಲ ಅವ್ರ ಹಿಂದಿದ್ದು ಕೆಲಸ ಮಾಡ್ತೀವಿ. ಏಪ್ರಿಲ್ 6, 7, 8ನೇ ತಾರೀಕು ಕೊನೆ 3 ದಿನದಲ್ಲಿ ಏನಾದ್ರು ಮ್ಯಾಜಿಕ್ ಆಗಿ ಮನಸ್ಸು ಬದಲಾಯಿಸ್ಬೋದಾ? ಸರ್ ಇಲ್ಲ ಸರ್, ಮನಸ್ಸು ಮನಸ್ಸು ಹಿಂದೆ ಈಗ ಹೇಳ್ತೀನಿ ನೋಡ್ರಿ, ಓಪನ್ ಆಗಿ ಹೇಳಕತ್ತೀನಿ. ಕಾಂಗ್ರೆಸ್ ರ್ಯಾಲಿಗೂ ನಮ್ಮ ಜನ ಇರ್ತಾರೆ, ಇದು ಇಂಡಿಪೆಂಡೆಂಟ್ ರ್ಯಾಲಿನಾಗೂ ಇರ್ತಾರೆ, SDP ರ್ಯಾಲಿನಾಗೂ ಭಾಳ ಜನ ಇರ್ತಾರೆ. ಈಗ ನಾನು ಅನ್ನಕತ್ತೀನಲ್ಲ, ಎಲ್ಲ ರ್ಯಾಲಿನಾಗೂ ತಿರ್ಗಾಡ್ತೀನಿ. ಬಟ್ ನನ್ನ ಓಟ್ ಐತಲ್ಲ ಸರ್ SDP ಗೆ, ಇಲ್ಲಾಂದರೆ ಇಂಡಿಪೆಂಡೆಂಟಿಗೆ ಹಾಕ್ತೀನಿ. ಬಟ್ ಕಾಂಗ್ರೆಸ್ಸಿಗೆ ಹಾಕಲ್ಲ. ಹಿಂಗೆ ಎಲ್ಲರೂ ಐತಲ್ಲ ಅವ್ರ ಜೊತೆ ಕ್ಯಾನೋಸಿಗೂ ಹೋಗ್ತಾರ, ಪ್ರೀತಿ ವಿಶ್ವಾಸದಿಂದ ಹೋಗ್ತಾರೆ. ಯಾಕಂದರೆ ಎಲ್ಲರೂ ನಮ್ಮ ಜನ ಇರೋದಲ್ಲ, ಹಂಗಾಗಿ ಅವ್ರ ಜೊತೆ ತಿರ್ಗಾಡ್ತಾರೆ. ಬಟ್ ಲಾಸ್ಟಿಗೆ ಓಟ್ ಐತಲ್ಲ ಅವ್ರದ್ದು ಐತಲ್ಲ ಕಾಂಗ್ರೆಸ್ಸಿಗೆ ಓಟ್ ಹಾಕೋದು ಬಿಟ್ಟು ಬೇರೆಯವ್ರಿಗೆ ಓಟ್ ಹಾಕ್ತಾರೆ. ಬಗ್ಗೆ
ಕಾಂಗ್ರೆಸ್ ಬಗ್ಗೆ ಮಾತಾಡೋದು ಏನೈತಿ? ಮಾರ್ಕ್ಸ್ ಲೀಡರ್ ಹೌದಲ್ಲ ಜಮೀರ್ ಅಹಮದ್ ಅವ್ರು ಸ್ವಲ್ಪ ಕಿಮ್ಮತ್ತು ಮರ್ಯಾದೆ ಕೊಟ್ಟಾರ, ಇವರು ಕೊಟ್ಟಿಲ್ಲ. ಅಲ್ಲ ಅವರು ಟಿಕೆಟ್ ಕೇಳಿದ್ ನಿಜ, ಸಮರ್ಥ ಅವ್ರು ಕೊಡಬೇಡಿ, ನಮ್ಮ ಸಮುದಾಯದವ್ರಿಗೆ ಕೊಡಿ, ಟಿಕೆಟ್ ಕೊಡಿ ಅಂತ ಕೇಳಿದರು. ನಮ್ಮ ಅಲ್ಪಸಂಖ್ಯಾತರಿಗೆ ಇಷ್ಟು ವರ್ಷ ಅನ್ಯಾಯ ಆಗೈತಿ, ಇದೊಂದು ಸಲ ಚಾನ್ಸ್ ಕೊಡ್ರಿ ಅಂತ ಕೇಳ್ಯಾರ ಅವರು. ಕೊಡ್ತೀನಂದ್ರೆ ಕೊಡ್ತೀನಿ ಅನ್ಬೇಕು, ಇಲ್ಲ ಅಂದ್ರೆ ಇಲ್ಲಪ್ಪ ಆಗೋದಿಲ್ಲ ಅನ್ಬೇಕು. ಅವನೇ ಹೇಳಕ್ಕೆ ಇವನೇ ಹೇಳಕ್ಕೆ ಅವನೇನು ಕಿಮ್ಮತ್ತ ಇಲ್ಲ. ಕಾಂಗ್ರೆಸ್ ಬಿಟ್ಟರೆ ಗತಿಯಿಲ್ಲ ಅಂತ ಹೇಳ್ತಾರಲ್ಲ, ಹಾಂ, ಹಂಗಾಗಿ ಇವಾಗ ಏನು ಮಾಡ್ತೀರಿ ನೀವು? ನಾವೇನು ಮಾಡೋದು? ಕಾಂಗ್ರೆಸ್ಸಿಗೆ ಹೋಗ್ತೀರಾ? ಕಾಂಗ್ರೆಸ್ಗೆ ಹಾಕಬೇಕು ನಾವು. ಬಿಡ್ರಿ ಹೇಳೋದು, ಹಾಂ, ಮಾಡೋದನ್ನ ಮಾತು ಅದೇ ಮಾಡೋದು ನೀವು. ಯಮಾನರ ಮಾಡ್ತಿದ್ದ ನಾವು ಮಾಡಲ್ಲ. ಏನು ಮಾಡ್ತೀರಿ? ಹಾಂ, ನಾವು ಪಕ್ಕ ಕಾಂಗ್ರೆಸ್. ನನ್ನ ಅಜ್ಜ ಅಮ್ಮನ ಕಾಲದಾಗಿದ್ದ ಕಾಂಗ್ರೆಸ್ ನಾವು. ಇವ್ರು ಅನ್ಯಾಯ ಮಾಡಿದಕ್ಕೆ ನಾವು ಬದಲಾಗಬೇಕಾಗತ್ತೆ ಅಷ್ಟೇ. ನೋಡಿ ಈಗ ಮಾತಾಡಿದಾರಲ್ಲ, ಈಗ ಒಳ್ಳೆ ಮಾತಾಡಿ. ಇವರು ಇದಕ್ಕೆ ನಮ್ಮ ಅಲ್ಪಸಂಖ್ಯಾತ ಒಬ್ಬ ಮಾಸ್ಟ್ ಲೀಡರ್ಗೆ ಅನ್ಯಾಯ ಮಾಡ್ಯಾರ, ಅದಕ್ಕಾಗಿ ನಾವು ಚೇಂಜ್ ಆಗ್ಬೇಕಾಗತ್ತೆ ಅಷ್ಟೇ. ಮಾಡಿದ್ದು ಮಾತು ಅವರು. ಹಾಂ, ಅದರಲ್ಲ ಮಿನಿಸ್ಟ್ರ್ ಅವರು, ಈ ಹಾಲಿ ಮಿನಿಸ್ಟರ್ ಅದಾರಲ್ಲ, ಹಾಲಿ ಮಿನಿಸ್ಟ್ರ್ ಮಾಡ್ಯಾರ. ಸರ ಈಗ 2.5 ವರ್ಷ ಕೊಟ್ಬಿಡ್ರಿ, 28 ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ಅದಕ್ಕೇನಾರು ಒಪ್ಕೋತೀರಿ ನೀವು? ಏನು 2.5 ವರ್ಷ? ಈಗ 2.5 ವರ್ಷ ಅಜ್ಜ ಮೊಮ್ಮಗನಿಗೆ ಸಮರ್ಥ ಅವ್ರು ಕೊಟ್ಬಿಡಿ, 2028 ಕೊಡ್ತೀವಿ. ಯಾರು ಕೊಡಲ್ಲ, ಯಾರು ಕೊಡಲ್ಲ ಅಂತ. ಡಿ ಕೆ ಶಿವಕುಮಾರ್ನ ಪಾರ್ಟಿ ಹೊಡೆದ್ರು ಆಗೋದು 2.5 ವರ್ಷ. ಹೌದಾ? ಎಲ್ಲಕತ್ರಿ ಅದು ಹೇಳೋದಷ್ಟೇ. ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷಗೆ 2.5 ವರ್ಷ ಅಗ್ರಿಮೆಂಟ್ ಆದ್ರೆ ಅವ್ನು ಬಿಟ್ಕೊಡಲ್ಲ. ಹೌದಾ? ಮತ್ತು ಇವ್ರು ಹೆಂಗೆ ಬಿಟ್ಕೊಡ್ತಾರ? ಸರ್ ಈಗ ಜಮೀರ್ ಸರ್ ಬರಂಗಿಲ್ಲ, ಪ್ರಚಾರಕ್ಕೆ ಬರೋದಿಲ್ಲ, ಡೌಟು ಅಂತಿದ್ದಾರೆ. ಅವ್ರು ಬರಲಿಲ್ಲ ಅಂದರೆ ಸೋಲ್ತಾರೆ. ಅವ್ರಿಗೆ ಮರ್ಯಾದೆ ಕೊಟ್ಟಿಲ್ಲ ಅಂದ್ರೆ ಯಾಕೆ ಬರೋಕೆ ಹೋಗ್ತಾರೆ ಇಲ್ಲಿ? ಈಗ ಅಲ್ಪಸಂಖ್ಯಾತರ ಬಗ್ಗೆ ಬರ್ಬೋದು, ಅವ್ರು ಬರೋಕ್ಕಾಗೋದಿಲ್ಲ. ಹೌದಾ? ಅಲ್ಲ ಅವರು ಮನಸ್ಸಿಲ್ಲ, ಈಗ ದಾವಣಗೆರೆಗೆ ಬಂದು ಪ್ರಚಾರ ಮಾಡೋಕ್ಕೂ ಅವ್ರಿಗೂ ಮನಸ್ಸಿಲ್ಲ, ಅವ್ರು ಬರೋದೂ ಇಲ್ಲ. ಹೌದಾ? ಹ್ಞೂ ಅಂತ ಹೈಕಮಾಂಡ್ನಾಗ ಅವಮಾನ ಮಾಡ್ಯಾರ ಹೊತ್ತಿಗೆ. ಇಲ್ಲೇ ಬರೀ ಇತ್ತು ಒಬ್ಬದ್ನಲ್ಲ, ಹೈಕಮಾಂಡ್ನಾಗ ಕೂಡ ಅವಮಾನ ಮಾಡ್ಯಾರ. ಕ್ಷಮೆ ಯಾಚಿಸ್ಬೇಕು. ನಮ್ಮ ಜಮೀರ್ ಅಹಮದ್ ಒಂದು ಇದು ಸಿಗ್ಬೇಕಾದ್ರೆ ಕ್ಷಮೆ ಯಾಚಿಸ್ಬೇಕು. ಹೌದಾ? ಅವಾಗ ದಾವಣಗೆರೆಗೆ ಬರೋದು. ಹಾಂ, ಎಸ್ ಎಸ್ ಮಲ್ಲಿಕಾರ್ಜುನ್ ಅಂತಾರಲ್ಲ ಅವರು. ನಾವು ಹೇಳಿದ್ದು ತಪ್ಪಾದಪ್ಪ, ನೀನು ಬರಬೇಕು, ನೀನು ಮಾಡಬೇಕು, ಕ್ಯಾನ್ವಸ್ ಮಾಡ್ಬೇಕಂತ ಬಂದಾಗ ಮಾತ್ರ ಅದು ಕ್ಷಮೆ ಯಾಚಿಸಿದ್ರೆ ಅವಾಗ ಕಾಂಗ್ರೆಸ್ ಪಕ್ಕ ಅಂತ ನಾನು ಹೇಳ್ತೀನಿ. ಬರಲ್ಲ. ಅಲ್ಲ ಇದು 30 ವರ್ಷದಿಂದ ನಾವು ಗೆದ್ಕೊಂಡು ಬಂದಿದ್ದೀವಿ, ನಮ್ಮ ಕ್ಷೇತ್ರದಲ್ಲಿ ಅವ್ರಿಗೇನು ಕೆಲಸ ಅಂತಾರೆ ಅಂದ್ಬಿಟ್ಟಾರಲ್ರಿ. ಅಂತಾರೆ ಅನ್ನೋದೇನು ಅಂದ್ಬಿಟ್ಟಾರ. ಇವನವನು ಹೇಳಕ್ಕಿಲ್ಲ ಅಂತ ಅಂದಾರ. ಇವನು ಅನ್ನ ಮಾಡೋ ಬಾಯಿ ತೆಗೆದಿಲ್ಲ ಅವ್ರಿಗೆ. ಅವ್ ಮಾಸ್ಟ್ ಲೀಡರ್ ವಿಧಾನಸಭಾದಾಗ. ಹೌದಾ? ಗೊತ್ತಿದ್ದು ಮಾತೈತೆ ಎಲ್ಲರಿಗೂ. ದಾನ್ಸೂರ ಕರ್ಣ ಒಬ್ಬ ಭಿಕ್ಷಕ ಬಂದರೆ ಕಣ್ಣಿನ ನೋಡಲ್ಲ, ಎಷ್ಟು ಬರ್ತಾವ ಅಷ್ಟು ಕೊಟ್ಟು ಬಿಡ್ತಾನ. ಅಂಥವ್ನಿಗೆ ಇವತ್ತು ಅವಮಾನ ಮಾಡ್ಯಾರ ಅಷ್ಟೇ. ನಡ್ಕೊಂಡ್ಬರ್ತಾರೆ, ಅದನ್ನು ಹೇಳ್ರಿ. ಬೆಂಗಳೂರಿಂದ ಹುಡುಗರು ಬರ್ತಾರೆ ಅಂತ ಇಲ್ಲಿ ದಾವಣಗೆರೆಗೆ ನಡ್ಕಂತ. ಎದಕ್ಕೆ? ಇಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ಹತ್ರ ಬರಲಿ ಬಿಡು ಬಾಬಾ, ಅವ್ರಿಗೆ ಗೆಲ್ಸಕ್ಕೆ ಬರ್ತಾರ. ಹೆಂಗೆ ಹೇಳಿದ್ರಿ ನೀವು? ಹಾಂ, ಅದ್ರ ಬಗ್ಗೆ ಬರ್ಬೋದು. ಹಾಂ, ನಮ್ಮ ಕರ್ನಾಟಕದಾಗ ನಮ್ಮ ರಾಜ್ಯದಾಗ ಮುಸ್ಲಿಮ್ಸರಿಗೆ ಎಲ್ಲರಿಗೂ ಅನ್ಯಾಯ ಆಗೈತಿ. ಜಮೀರ್ ಅಹಮದ್ಗೆ ಒಬ್ಬತ್ತಿಗೆ ಹೇಳಿ ಎಲ್ಲರಿಗೂ ಅನ್ಯಾಯ ಆಗೈತಿ, ಎಲ್ಲರಿಗೂ ಬೇಜಾರಾಗೈತಿ. ಹೇಳಾಕತ್ತಾರೆ ಜಮೀರ್ ಅಹಮದ್ ನಮ್ಮ ಲೀಡರ್. ಸಮಾಜ ಯಾವ್ದು ನೋಡಲ್ಲ, ಕ್ರಿಶ್ಚಿಯನ್ಸ್, ಹಿಂದೂ ಜಾತಿ, ಮುಸ್ಲಿಂ ಜಾತಿ ಎಲ್ಲರಿಗೆ ಸಮಾಜ ನೋಡಿಲ್ಲ. ಲೀಡ್ರ್ ಒಳ್ಳೆ ಲೀಡ್ರ್. ಹೆಂಗೆ ಹೇಳಿದ್ರಿ? ನಾವು ಬೆಂಗಳೂರಿಗೆ ಬರ್ತಾರೆ, ಮಲ್ಲಿಕಾರ್ಜುನ್ ಮನೆ ಹತ್ರ ಕುತ್ಕೊಂಡು ನಾನು ಮಾತಾಡ್ತೇನೆ, ಅವ್ರು ಸಮಾಜ ಕೇಳಬೇಕು. ಹಂಗಂದ್ರೆ ಬರ್ತೇನೆ, ಅವರು ಇಲ್ಲಾಂದ್ರೆ ಬರೋಂಗಿಲ್ಲ ಅವರು. ಅಲ್ಲ, ಅವ್ರು ಇಷ್ಟು ದಿವಸ ನೀವು ಆಳಿದ್ದೀರಾ. ನಿನ್ನ ಅಜ್ಜ ಮುನ್ ಕಾಲದಾಗಿದ್ದಾನು ನೀವು ಅದ್ರಾಗ ಬಂದಿರಿ, ನೀವು ದಾವಣಗೆರೆ ಅಧಿಕಾರ ಆಳಿರಿ. ಈಗ ಬೈ ಚಾನ್ಸ್ ಒಂದು ಸಲ ಅವಕಾಶ ಕೊಡ್ರಿ, ಅಲ್ಪಸಂಖ್ಯಾತರಿಗೆ ಒಂದು ಸಲ ಅವಕಾಶ ಕೊಡ್ರಿ ಅಂತ ಅಂದದ್ದು ತಪ್ಪ? ಆಗೋದಿಲ್ಲಪ್ಪ ಅನ್ಬೇಕು. ನೋಡಂತಗಳಪ್ಪ ಮುಂದೆ ಅನ್ಬೇಕು. ಅವನವನು ಇವನವನು ಏನ್ರಿ?
ಸರ್ ಈಗ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಟ್ಟಾಗೋಗೈತೆ ಯಾರಿಗೆ? ಯಾರಿಗೆ? ಸಮರ್ಥ ಶಾಮ್ನೂರ್ ಅವ್ರಿಗೆ. ಹಾಂ ಈಗ ಬಿ ಫಾರಂ ಯಾರಿಗೆ ಸಿಕ್ಕಿರೋದು? ಸಮರ್ಥ್ಗೆ ಸಿಕ್ಕಿರೋದಲ್ವಾ? ಹಾಂ ಇನ್ನು 7-8 ದಿನ ಆಟ ನಡೆದೈತೆ. 7-8 ಬಂಡ ಎದ್ದವ್ರಿಗೆ ತಣ್ಣಗೆ ಮನುಷ್ಯರ ಕಾಂಗ್ರೆಸ್ ಬಂಡ ಎದ್ದವ್ರಿಗೆ ತಣ್ಣಗೆ ಮನಸ್ಸು ಬಿಡಾರ ಹೌದಾ. ಮತ್ತು ಈ ಪಕ್ಷೇತರ ಎದ್ದವು ಗೆದ್ದಿರು ಬಿಡ ಅವ್ರು ಹಣೆ ಬಾರ ಯಾರ್ಯಾರು ಎಷ್ಟು ತೊಗೊತಾರೋ ಹ್ಞೂ ಎಲ್ಲ ಹೊಡೆದು ಹೋಗ್ಲಿ. ಹ್ಞೂ ಅವ್ರಿಗೆ ಆಗೋದು ಬೇಡ, ಇವ್ರಿಗೆ ಆಗೋದು ಬೇಡ. ಹಾಂ ಹಾಂ ಜಮೀರ್ ಸಾಬ್ ಅವರು ಬರ್ಬೇಕಾ ಪ್ರಚಾರಕ್ಕೆ ದಾವಣಗೆರೆ ದಕ್ಷಿಣ? ಬೇಕು. ಜಮೀರ್ ಅಹಮದ್ ಅಂದರೆ ನಮ್ಮದು ಅವರು ಹೊರಗಡೆ ಇರಲ್ಲ, ಅವರು ನಮ್ಮ ಸ್ನೇಹಿತರವರು ಒಂಟಿಗೆ ನಿಂತಿದ್ರಲ್ಲ, ಇಕ್ಬಾಲ್ ಸಾಬ್ರದ್ದು ಪಾರ್ಟಿಯವರು. ನಾವು ಒಂಟಿಗೆ ನಿಂತಿದ್ರಲ್ಲ, ಅಬ್ದುಲ್ ಜಬ್ಬಾರ್ ಸಾಬ್, ಮಂಡಿ ಗಫೂರ್ ಸಾಬನ್ ಮಗ ಒಂಟಿಗೆ ನಿಂತಿದ್ರು. ಅವಾಗ ನಮ್ಮ ಅಣ್ಣಾರವ್ರು ಕಾಸ ಒಂದು ಒಟ್ಟಿನಲ್ಲಿ ಹೋದ್ರವರು. ಅವರು ಟ್ರೈನಿಂಗ್ ಇವ್ರು ಕೊಡ್ತಿದ್ರು ಜಮೀರ್ ಅಹಮದ್ಗೆ. ಜಮೀರ್ ಅಹಮದ್ ಒಳ್ಳೆಯವ್ರು, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮಗೆ ನಂಬಿಕೆನೂ ಇದೆ ಅವ್ರ ಮೇಲೆ. ಬಡವರಾಗಲಿ ಬಗ್ಗರಾಗಲಿ ಅವ್ರ ಭೇದ ಭಾವ ಏನೇನಿಲ್ಲ ಅವ್ರ ಹತ್ರ. ಎಲ್ಲರಿಗೂ ಒಂದು ಅವಕಾಶ ಕೊಡೋಣ ಅಂತ ಅಷ್ಟು. ಏನೋ 2 ವರ್ಷ ನಡೀತೈತಿ, ಆಮೇಲೆ ಐತೆ ಮುಂದೆ ಯಾರು ಹೆಂಗೆ ಒಳ್ಳೇದು ಮಾಡ್ತಾರೆ ಕೆಟ್ಟದ್ದು ಮಾಡ್ತಾರೆ ಅಂತ ಅವ್ರಿಗೊಂದು ಅವಕಾಶ ಕೊಟ್ಟು ನೋಡ್ಬೇಕಲ್ಲ. ಜಮೀರ್ ಅಹಮದ್ ಬಗ್ಗೆ ನಾವು ಏನು ಹೇಳಲ್ಲ, ಅವರು ಹೇಳಸ್ಕನ್ನೋದು ಇಲ್ಲ. ಅವರು ಅಂಥ ಒಳ್ಳೆ ಮನುಷ್ಯ ಅವರು. ನಮ್ಮ ಅಣ್ಣಾರು ಆಗ್ಬೇಕು ಅವರು ನಮಗೆ. ಅವ್ರು ಬಂದು ಕಡೆ ಕ್ಷಣದಲ್ಲೇ ಇಲ್ಲ ಕಾಂಗ್ರೆಸ್ ಅವರು ಸಮರ್ಥವ್ರನ್ನ ಗೆಲ್ಲಿಸ್ಬಿಡೋಣ ಈ ಸಲ ಅಂತ ಅವ್ರು ಏನಾದ್ರು ಹೇಳಿದ್ರೆ ನೀವು ಓಟ್ ಹಾಕ್ತೀರಾ? ಅವ್ರ ಮಾತು ಮೇಲೆ ಹಾಕ್ತೀವಿ ನಾವು. ಅವ್ರ ಭರೋಸೆ ನಮಗೆ ಹಾಕ್ತೀವಿ. ಜಮೀರ್ ಸಾಹೇಬ್ ಬಂದು ಈಗ ಪ್ರಚಾರ ಮಾಡಿ ಇಲ್ಲ ಓಟ್ ಈ ಸಲ ಗೆಲ್ಸೋಣ ಅಂತ ಹೇಳ್ಬಿಟ್ರೆ ನೀವೆಲ್ಲರೂ ಓಟ್ ಒಂದು ಹಾಕ್ತೀವಿ, ಒಂದು ಹಾಕ್ತೀವಿ. ಯಾರು ಹಾಕ್ರೇನು ಯಾರು ಬಿಟ್ರೇನು ನಾವು ಹೆಲ್ಪ್ ಮಾಡಿ ನಾವು ಹಾಕಿಸ್ತೀವಿ, ನುಗ್ಗಿ ಕೆಲಸ ಮಾಡಿಸ್ತೀವಿ. ಒಂದ್ಸಲ ಅವ್ರಿಗೆ ಮರೋದಿ ಕೊಡಬೇಕಲ್ಲ. ಈಗ ಅದೇ ಈಗ ಜಮೀರ್ ಸಾಹೇಬ್ರಿಗೆ ಅವ್ರ ಸ್ವಾಭಿಮಾನ ಅಡ್ಡ ಆಗಿರೋದು. ನಮಗೆ ಸರಿಯಾಗಿ ನಡೆಸ್ಕೊಳ್ಳಿಲ್ಲ, ನಾವು ಹೇಳಿದ ಮಾತು ಕೇಳಲಿಲ್ಲ ಅಂತ ಅವ್ರು ಸಿಟ್ಟಾಗವ್ರೆ. ಅವ್ರು ಸಿಟ್ಟಾಗಿರೋದಕ್ಕೆ ಈ ಕಡೆ ಬರ್ತಾ ಇಲ್ಲ ಪ್ರಚಾರಕ್ಕೆ ಅಂತ ಹೇಳ್ತಿದ್ದಾರೆ. ಹೌದಾ, ಅವ್ರು ಬರಲಿ ಅಂತ ಇವರು ಅಂದರೆ ಅದು ಆ ಪ್ರತಿಷ್ಠೆ ಜಿದ್ದಿಗೆ ಬಿದ್ದಿದ್ದಾರೆ. ಬಿದ್ದಿದ್ದಾರೆ. ಲಾಸ್ಟಿಗೆ ಯಾರು ಬರ್ತಾರೋ ಮುಂದೆ ಯಾರಿಲ್ಲ ನೋಡ್ಬೇಕಷ್ಟೇ.